या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय जय ನನ್ನ ಪರಾಕ್ರಮಕ್ಕೆ ನೀನಿಟ್ಟ ಕಿರೀಟ ಅಲ್ವಾಯ್ತು. ದಾನಗಳನ್ನು ಉಳಿಸಬೇಕು ಬೆಳೆಸಬೇಕು ಎಂಬಂತ ನೆಲೆಯಲ್ಲಿ ಒಂದೆರಡು ಹಿತವಾಕ್ಯ ನಡೆದರೆ ನಿನ್ನ ಚಿತ್ತಕ್ಕೆ ಪಥ್ಯವಾಗಿ ಹೋಯ್ತು. ಇನ್ನಿದ್ದೀರ ನಿನ್ನ ನಾವು ಕೊಡೋಣ. ಒಂದು ಕದಂಬ ವನದಲ್ಲಿ ಕಂಡು ದೇವಿ ಏನಾಶ್ಚರ್ಯವಿದು. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತಗತಿಯಿಂದ ಕದಂಬಾವನದೆಡೆಗೆ ಬಂದವ. ಇದ್ದಕ್ಕಿದ್ದಾಗೆ ನನ್ನ ರಥದ ಗಾಳಿಗಳು ಸ್ಥಗಿತಗೊಂಡವು. ಕಣ್ಣು ಬಿಟ್ಟು ನೋಡಿದ್ರೆ ಶಿವ ಶಿವ, ನಾನ್ಯಾವ ಲೋಕಕ್ಕೆ ಬಂದಿದ್ದೇನೆ? ಎಲ್ಲಾದರೂ ದಾರಿ ತಪ್ಪಿ ಬಂದೇನೆ? ಛೇ, ಯಾವ ಕಾಲದಲ್ಲೂ ದಾರಿ ತಪ್ಪೋಣಲ್ಲ. ಬಂದದ್ದು ಕದಂಬಾವನಕ್ಕೆ ಎಂಬುದನ್ನು ನಾವು ನಿಖರವಾಗಿ ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಕದಂಬವನ ನಮಗೇನು ಹೊಸತಲ್ಲ. ಮೃಗಬೇಟೆಗಾಗಿಯೋ ವನವಿಹಾರಕ್ಕಾಗಿಯೋ ಆಗಾಗ ನಾವೀ ಕದಂಬವನಕ್ಕೆ ಬಂದವರು. ಆದರೆ ಅಂದುಕೊಂಡಂತಹ ಕದಂಬವನಕ್ಕೂ ಈಗ ಕಾಣುತ್ತಂತಹ ಕದಂಬವನಕ್ಕೂ ಅಜಗಜಾಂತರವಿದೆ. ಒಂದು ಕಾಲದಲ್ಲಿ ಕಾರ್ಗತ್ತಲೆ ತುಂಬಿ ತುಳ್ಕಾಡುವಂತಹ ಕದಂಬವನ ಇಂದು ದೇದೀಪ್ಯಮಾನವಾಗಿ ಬೆಳಗುತ್ತಾ ಉಂಟು. ಒಂದು ಕಾಲದಲ್ಲಿ ಕ್ರೂರ ಮೃಗಗಳ ಗರ್ಜನೆಯಿಂದ ಇಲ್ಲಿ ಕಿವಿ ಬಿಡುವುದಕ್ಕೆ ಅಸಾಧ್ಯವಾಗ್ತಿತ್ತು. ಈಗ ಸಿಂಹ ಗರ್ಜಿಸುವುದಿಲ್ಲ, ಆನೆ ಗೀಳುವುದಿಲ್ಲ. ಓಂಕಾರ ಎಂಬಂತ ನಿನಾದವನ್ನು ಬಿಟ್ಟು ಬೇರೇನು ಕೇಳಿಸ. ಅದೇನು ಪರಸ್ಪರ ಜನ್ಮಜಾತ ವಿರಿಗಳಂತಹ ಹಾವು ಮೂಸಿಗಳು ತಮ್ಮದಾದಂತಹ ದ್ವೇಷ ಭಾವನೆಯನ್ನು ತೋರೆದು ಅನ್ಯೋನ್ಯವಾಗಿ ನಿಲಿದಾಡ್ತಾ ಉಂಟು. ಈ ಕಡೆಯಿಂದ ನೋಡಿದ್ರೆ ಒಂದೇ ತೊರೆಯ ನೀರನ್ನು, ಆ ಕಡೆಯಿಂದ ಹುಲ್ಲೆಮರಿ, ಈ ಕಡೆಯಿಂದ ಹೆಪ್ಪುಲಿ ಕುಡಿಯುತ್ತಾ ಉಂಟು. ಈ ಹೆಪ್ಪುಲಿ ಆ ಹುಲ್ಲೆಮರಿಯನ್ನು ತಿನ್ನಲು ಹವಣಿಸುವುದಿಲ್ಲ. ಕಾರಣ ಏನು? ಇವುಗಳಲ್ಲಿ ಯಾವ ದ್ವೇಷವೂ ರಾಗದ್ವೇಷವೂ ಇಲ್ಲ. ಎಂತಹ ವಿಪರ್ಯಾಸವಿದು. ಹಾಗಾದರೆ ಇಂತಹ ಪರಿಸರ ಪ್ರಪಂಚದಲ್ಲಿ ಎಲ್ಲಿಯಾದರೂ ಇದೆ ಅಂತ ಯೋಚನೆ ಮಾಡಿದ್ರೆ ನನ್ನ ಅನುಭವದಲ್ಲಿ ಖಂಡಿತವಾಗಿಯೂ ಇಲ್ಲ. ಹಾಗೆಂದು ಇಲ್ಲವೇ ಇಲ್ಲ ಎಂಬ ಹಾಗೆ ವಾದಿಸುವ ಹಾಗಿಲ್ಲ. ನಮ್ಮ ಕುಲದೇವನಂತಹ ಶಂಕರನ ಕೈಲಾಸದಲ್ಲಿ ಕಾಕಾಮೃಗಗಳು ಜಾತಿ ವೈರವನ್ನು ತೋರಿದು ಅನ್ಯೋನ್ಯವಾಗಿ ಬದುಕುತ್ತವಂತೆ. ಹಾಗಾದರೆ ಕೈಲಾಸವೇ ದರಿಗಿಳಿದು ಬಂತೋ ಎಂಬ ಹಾಗೆ ಭಾಸವಾಗ್ತಾ ಉಂಟು. ಛೇ, ಇಂತಹ ವಿಪರ್ಯಾಸ ಯಾಕೆ ಆಯಿತು ಎಂಬುದನ್ನು ಯೋಚಿಸಿದರೆ ಸರಿ, ಇಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟು. ಎಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟು ಅಲ್ಲಿ ಅಂಧಕಾರಕ್ಕೆ ಅವಕಾಶವಿಲ್ಲ, ರಾಗದ್ವೇಷಗಳು ಮೂಡುವುದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ದೇಹಿ ಮಾತ್ಮೆಯೇ ಸರಿ. ದಿವ್ಯವಾದ ಬೆಳಕನ್ನು ಕಾಣುತ್ತಾ ಇದೆ, ಅದರ ಮೂಲವನ್ನು ಶೋಧಿಸಬೇಕಾಗಿದೆ. ಮುಂದಡಿಯುತ್ತೆ. काली रक्त बीज नोडिदनु काली रक्त बीज ಕುಳಿತಾ ಶಿಬಿರ ಗಾಢ ಗಣಪತಿ ಕುಳಿತಾ ಶಿವಜ ನೋಡಿದನು ಪಾಡಿದನು ತನ್ನೊಳಗೆ
ಇವಳನು ತಿಳಿಯದಿನಿತಾಯಿತೆ ಮಾಡಲಿನೇ ನಕಟ ಶುಂಭನ ಗುರುಡೆ ಭಾಷೆಯ ಒರಿದು ಪಾದಿಗೆ ಮಾಡಲಿನೇ ನಕಟ ಅಕಟ ಶುಂಭನ ಗುರುಡೆ ಭಾಷೆಯ ಒರಿದು ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತ ನುಡಿದನು ಪಾಡಿದನು ಜಯ 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 ಜಗದಂಬಾ ಜಗದಂಬಾ ಯಾ ದೇವಿ ಸರ್ವಭೂತೇಶ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬಾ ಜಯ 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 जय जगदम्बा जगदम्बा ಮೂಲವನ್ನು ಕಂಡುಹಿಡಿಯಬೇಕೆಂಬಂತಹ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ದಿವ್ಯವಾದಂತಹ ಪ್ರಭೆಯನ್ನು ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಅರೆ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದೆ. ನಾನು ಆರಿಸಿದ ಪುಣ್ಯ ವಿಶೇಷವು ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಂತೆರೆ ನೋಡಿದರೆ ಶಿವ 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 ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವಂತಹ ಭವ್ಯ ದಿವ್ಯ ನವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ತಿಳಿಸ್ತಾ ಇದೆ. ನನ್ನಲ್ಲಿ ಅಡಕವಾದಂತಹ ಕಲಿತನವೆಲ್ಲವೂ ನೀರಾಗಿ ಹೋಯಿತು. ದಿಗ್ಭ್ರಮೆಯಿಂದ ನೋಡುತ್ತಾ ಇದ್ದೀನಿ. ಎಲ್ಲವೂ ರೋಮಾಂಚನಕಾರಿಯಾಗಿದೆ. ಆಕಾಶದಿಂದ ಇಳೆ ಬಿಟ್ಟಂತಹ ಬಂಗಾರದ ವಿಚಾರಗೆ ಚತುರದಾದಂತಹ ಸಂಪಾದನೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಯಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತಹ ಮತಿಯಿಂದ ಮನನ ಮಾಡಿದರೆ ಸರಿ
ಮೇಲುಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾರೆ. ಅಲ್ಲದಿದ್ದರೆ ಮತ್ತೇನು, ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿತವಾದಂತಹ ಅವಿಸುಣ್ಣಂತಹ ದೇವತೆಗಳು ಕಾಲ ಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಯಜ್ಞ ಯಾಗಾದಿಗಳು ನಿಂತು ಹೋದರೆ ದೇವತೆಗಳೆಲ್ಲ ಅವಿಸಿಲ್ಲದೆ ದರಿದ್ರಾಗಿ ಇಳೆಗೆ ಮಳೆ ಇಲ್ಲದ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗೋದಕ್ಕೆ ಸಾಧ್ಯ ಉಂಟು. ವರ್ತಮಾನ ಕಾಲದಲ್ಲಿ ನಮ್ಮವರ ಆಳ್ಕೆಯಿಂದಾಗಿ ಋಷಿ ಮುನಿಗಳು, ಸ್ತ್ರೀಯರು, ಗೋವುಗಳು, ಬ್ರಾಹ್ಮಣರು ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದಂತಹ ಮೂರು ಮೂರ್ತಿಗಳಿಗೂ ಅಸಾಧ್ಯವಾಗಿದೆ. ಹಾಗಾದರೆ ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ. ಇದನ್ನು ಸಮತೋಲನದಲ್ಲಿರಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾರೆ. ಹಾಗಾದ್ರೆ ಇದು ತೂಗುದು ತೊಟ್ಟಿರಲ್ಲ, ಇದು ಧರ್ಮದ ತೊಟ್ಟಿ. ಆಹಾ, ಕೈಯಲ್ಲಿ ಹಿಡಿಯುವಂತಹ ತ್ರಿಶೂಲವನ್ನು ಕಂಡರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈಹಿಕವೆಂಬಂತಹ ತಾಪತ್ರಯಗಳಿಂದ ನಿರಂತರ ಬೇಯುತ್ತಿರುವ, ನೋಯುತ್ತಿರುವ ಕರ್ಮಪಂಚ ಸಾಮಾನ್ಯ ಕರ್ಮಜೀವಿಗೂ ಉತ್ತಮದ ಫಲವನ್ನು ಅನುಗ್ರಹಿಸಬಲ್ಲ ಎಂಬಂತಹ ಅಭಯದ ವಾಕ್ಯವನ್ನು ಕೊಡುವಂತಿದೆ. ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ಎಷ್ಟು ಗರ್ವದಿಂದ ಕುಳಿತಂತಹ ಹೆಣ್ಣು ಶುಂಭನನ್ನು ವರಿಸಕ್ಕೆ ಸಾಧ್ಯವಂತೆ. ಅರ್ಥವಾಯಿತು. ದಾನವರಾದಂತಹ ನಾವು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತ ಹೊರೆಯಲಾರನು ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವವನ್ನು ಕುಳಿತುಕೊಂಡರೆ, ಶಿವನೇ ಇವಳನ್ನು ತಿಳಿಯದೆ ಶುಂಭ ಕೆಟ್ಟು ಹೋದ. ಶುಂಭ ಕೆಟ್ಟದ್ದು ಮಾತ್ರವಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡ ನಿನ್ನೆ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಾಡುವೆ ಮಾಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆಯನ್ನು ತಿಂದರೂ ಕೂಡ ಈಕೆಗೆ ಶರಣಾಗುವ ಹಾಗಿಲ್ಲ. ಪಂಚಭೌತಿಕವಾದಂತಹ ಶರೀರ ಶುಂಭನ ಉತ್ಪನ್ನವನ್ನೇ ತಿಂದು ಬೆಳೆದದ್ದು. ಈ ಕಾಯದ ಮೇಲೆ ಸ್ವಾಮಿತ್ವ ಆತನಿಗುಂಟು. ನಾನೇನು ಮಾಡಲಿ ಅಂತ ಯೋಚನೆ ಮಾಡಿದ್ರೆ ಶುಂಭನಿಂದಲೇ ಬೆಳೆದಂತಹ ಈ ಶರೀರವನ್ನು ಶುಂಭನಿಗಾಗಿ ಸಮರ್ಪಿಸ್ತೇನೆ. ಹಾಗಾದ್ರೆ ಮಹಾಮಾತೆಗೆ ಏನು? ನನ್ನ ಪರಿಶುದ್ಧವಾದಂತಹ ಭಕ್ತಿಯನ್ನು, ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನತನವನ್ನು ಮಾತೆಯ ಪಾದ ಧೂಳಾಗಿರಿಸುತ್ತೇನೆ. ಈಕೆಯನ್ನು ಕಂಡು ಪುಳಕಿತಾನಂದ ಗಾತ್ರಾದಿ, ಸಾನಂದ ನೇತ್ರಾದಿ, ಬದುಕಿಗೆ ಕಳೆಗಟ್ಟುವ ಬೆಲೆಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆಯನ್ನು ಸ್ಮರಿಸಬೇಕು. ಇನ್ನು ನಾವೆಷ್ಟು ಹಾರಾಡಿದ್ರು ಹೋರಾಡಿದ್ರು ಕೇಡು ನಮಗಿದು ಬದ್ಧವೇ. ನನ್ನ ಕಾಯಕದಲ್ಲಿ ತೊಡಬೇಕು. ಮಾತಾಡಿಸ್ತಾನಂತೆ. ಏಣಾಂಕನಿ ಭವತ್ರೇ ನೀನೇ ನನಗೆ, ನೀನೇ ನನಗೆ ಅಮ್ಮ. ನೀನೇ ನಿನಗೆ ಅಮ್ಮ, ನೀನೇ ನನಗೆ ಶುಭದಾನ ಬಯಸಿದರೆ, ಶುಭದಾನವ ಬಯಸಿದರೆ ಸಾನುರಗದಿ ಧ್ವನಿಸದೆ ಶೌರ್ಯದೊಂದರೆ, ಸಾನುರಗದಿ ವರಿಸದೆ ಶೌರ್ಯದೊಂದರೆ ಚೂಡಿಯ ಬಯಸಿದರೆ ಅಮ್ಮ. ಏಣಾಂಕನಿ ಭವತ್ರೆ ನೀನೇ ನನಗೆ ಅಮ್ಮ, ನೀನೇ ನನಗೆ. ಜಯ 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 ಜಗದಂಬ ಜಗದಂಬ. या देवी सर्वभूतेषु शक्तिरूपेण संस्थिता. नमस्तस्यै 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 नमो नमः. नमस्तस्यै 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 नमो नमः. नमस्तस्यै 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 नमो नमः. नमो
ಕಾಯುತ್ತೇನೆ. ನೀನು ಯಾರೆಂಬುದನ್ನು ಸ್ಪಷ್ಟವಾಗಿ ನಾನು ಕೇಳಿಬಲ್ಲವನಿದ್ದೇನೆ. ಚಂಡಮುಂಡರು ಹೇಳಿದ್ದಾರೆ, ಉತ್ಕಾರ ಮಾಡಿದ್ದಾರೆ, ಸರ್ವಾಭರಣ ಭೂಷಿತೆ. ಎಲ್ಲ ಆಭರಣವನ್ನು ಉಟ್ಟುಕೊಂಡಿದ್ದ ಮಾತ್ರಕ್ಕೆ ನೀನು ಸರ್ವಾಭರಣ ಭೂಷಿತೆ ಅಲ್ಲ, ಸರ್ವಾಭರಣ ಭೂಷಿತೆ. ಎಲ್ಲ ದುಷ್ಟರನ್ನು ಮಣ್ಣುಗೂಡಿಸೋಳು ನೀನು ಎಂಬುದನ್ನು ಪ್ರಕಟಪಡಿಸಿದೆ. ನಿನ್ನ ಇರವನ್ನು ಚಂಡಮುಂಡರಿನ ತಿಳಿದಂತ ನಮ್ಮದರ ಶುಂಗ ಸಾಣುರಾಗದಿಂದ ವಹಿಸಬೇಕೆಂದು ಮುಂದೆ ಬಂದು ಸಂತಾನಕ್ಕಾಗಿ ಸುಳ್ಳಿಯನ್ನು ಹಾಕಿದರೆ ನೀನು ಕೊಟ್ಟ ಉತ್ತರವಾದರೇನು? ಶುಂಭನಾದರೇನು ಶುಂಭನಾದರೇನು? ಸಾಕ್ಷಾ ಶಂಭುವೇ. ಶಂಭಿನ ಅನಿವಾರ್ಯತೆ ಇದ್ರೆ ನೀನು ಕೈಲಾಸಕ್ಕೆ ಹೋಗ್ಬೇಕು. ಅದನ್ನು ಬಿಟ್ಟು ಇಲ್ಲಿಗೆ ಬಂದಿಲ್ಲ. ಅರ್ಥವಾಯಿತು ಬಿಡು. ರುದ್ರಾಕ್ಷ ಬಂದರೆ ಹುಂಕಾರ ಮಾತಿಂದ ಸುಟ್ಟು ಸುಡುಕರಿ ಮಾಡಿದೆ. ಅಗ್ನಿ ತತ್ವದ ಅಧಿದೇವತೆ ಎಂಬುದನ್ನು ಪ್ರಕಟಿಸಿದೆ ನೀನು. ಚಂಡಮುಂಡರು ಬಂದರೆ ಘೋರ ರಣಕಾಲಿಯಾಗಿ ಬಂದರು. ಅವರಾರುಂಡ ಮಂಡವಣ್ಣ ಈಗ ನೋಡಿದ್ರೆ ಆ ಕ್ರೂರತೆ ನಿನ್ನಲಿಲ್ಲ, ಆ ಭಯಂಕರ ನಿನ್ನಲ್ಲ. ಚಂದಿರವದನೆಯಾಗಿ ನಾರಾಗ್ತಾ ಇದೆ. ಪರಾಕ್ರಮದ ಪರಾಕಾಷ್ಠೆ ನಿನ್ನಲ್ಲಿರುವುದು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ. ಆದರೆ ಪರಾಕ್ರಮದ ಮುಖ್ಯವಾಗಿ ನಾನು ಗೆಲ್ಲಬೇಕೆಂಬಂತ ಉತ್ಸಾಹದಿಂದ ಉಲ್ಲಾಸ ಬಂದವನಲ್ಲ. ಭಕ್ತಿಗೆ ಒಲಿತಿ ಎಂಬಂತಹ ಪ್ರಬಲವಾದಂತಹ ನಂಬಿಕೆಯೊಂದಿಗೆ ಭಕ್ತಿಯಿಂದ ಕೇಳಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಅಮ್ಮ, ನಾನವ ಕುಲದ ಮೇಲೆ ಮುನಿಯಬೇಡ. ಎಲ್ಲರೂ ನಿನ್ನ ಮಕ್ಕಳಿದ್ದಾಗೆ. ಹಾಗಿರುವಾಗ ಒಬ್ಬ ಮಾಡಿದ ತಪ್ಪಿಗಾಗಿ ನೀನು ಇಷ್ಟು ಮಂದಿಯನ್ನು ಶಿಕ್ಷಿಸ್ತಾ ಇರುವೆ. ನಾಡಿನ ಪೂರ ಮೃಗಗಳು ಕೂಡ ನಿನ್ನ ಸಂದರ್ಶನದಿಂದಾಗಿ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದೆ. ಶುಂಭನೇನು ಕಾಡ ಮೃಗಗಳಿಗಿಂತ ಕೀಳಲ್ಲ. ಪರಶಿವನ ಸರಿವಂಚನಾಗಿ ವಾಸವನ ಸಮಗತ್ತಿಗೆ ಸರಚಿರೋತ್ತಮನ ದೊಡ್ಡ ಸಂಖ್ಯೆಯಲ್ಲಿ ಕುಳಿತುಕೊಳ್ಳ ಸಮರ್ಥನೆ ಇದ್ದಾನೆ. ವರ್ತಮಾನ ಕಾಲದಲ್ಲಿ ಏಕದೇವ ಶುಂಭ ಎಂಬಂತಹ ನೂತನವಾಗಿ ಮಾತಾಡಿದ್ದಾನೆ. ಆದ್ದರಿಂದ ತಾಯೇ ಬಾ, ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಲ್ಲ. ಅಮ್ಮ, ನನ್ನಲ್ಲಿ ಭಿನ್ನತೆಯನ್ನು ಗುರುತಿಸಿದೆ ತಾಯಿ. ಧನ್ಯನಾದೆ ಧನ್ಯನಾದೆ. ನಿನ್ನನ್ನು ಹುಂಬನೆನ್ನಲೋ ಪ್ರಾರ್ಥನೆದಲು ನಿನ್ನ ಭಕ್ತನಾದ ಹುಂಬನಾಗುತ್ತಿಗೆ ಸಾಧ್ಯ ಉಂಟೇನಮ್ಮ? ಮಲ್ಲಿಗೆ ಬಳ್ಳಿ ಮಾಮಲವನ್ನೇ ಅಪ್ಪುದು ವಿನ ಹುಂಗಾರಿನ ಮರವನ್ನಲ್ಲವಲ್ಲ. ನಮ್ಮೊಡೆಯ ಶುಂಭ ಗಂಧದ ಮರ ತಾಯಿ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ. ಎತ್ತಿ ತೇದು ಪರಿಮಳ ಪಸರಿಸ್ತಾರೆ. ಹೇಳುವುದಕ್ಕಾಗಿ ನಾನು ದುರವನ್ನು ಸಾರಿದವಳು ರಕ್ತ ಬೀಜ. ನಿನ್ನ ಮಾತಿನ ಮರ್ಮನಿಗೆ ಗೊತ್ತಾಗ್ತಿಲ್ಲ ತಾಯಿ. ಸಾವಿರುವಂತಹ ಶುಂಭನಿಗೆ ಎಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಡ. ನಿನ್ನ ಜೀವನ ರಹಸ್ಯವನ್ನು ಬೇಸಕ್ಕೆ ಸಾಮಾನಾಗಿದ್ದೇನೆ ತಾಯಿ. ಬೇಡವನ ಮಾತ್ರೆಯನ್ನು ಕಂಡೆ ದಾನವನ್ನು ನೀಡಬೇಕಂತೆ. ನಮ್ಮನೆಲ್ಲ ಚಿನ್ನ ಬೆಳ್ಳಿದೆ ಇರುವುದು. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ. ನಮ್ಮೊಡೆಯ ಶುಂಭ ಸ್ವರ್ಣ ಕುಂಭ. ಹಸಿವು ತೃಷೆ ನನ್ನಲ್ಲಿಯೂ ಅಧಿಕವಾಗಿದೆ ರಕ್ತ ಬೀಜ. ನಿನಗೇನು ಬೇಕು ತಾಯಿ? 14 ಲೋಕದ ಸರ್ವ ಸಂಪತ್ತನ್ನು ತಂದು ನಿನ್ನ ದುಷ್ಟ ಶಿಕ್ಷಣವನ್ನ ಹಸಿವು, ಶಿಷ್ಟ ಪರಿಪಾಲನೆಯನ್ನ ತೃಷೆ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರಬೇಕು. ತ್ರಿಕರಣ ಶುದ್ಧ ಇಲ್ಲದಿದ್ದರೆ ಬ್ರಹ್ಮದೇವ ನಮಗೆ ಹೊರ ಕೊಡ್ತಿದ್ದ. ಮಾತಿಗೆ ತಪ್ಪಿ ನಡೆದು ಎಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಅದಕ್ಕೂ ಆಧಾರ ಬೇಕು.